ಆಫ್ ರೋಡ್ ಕಾರ್ ತಗೊಳ್ಳೋಣ ಅಂತ ಇದೀವಿ. ಫಸ್ಟ್ ಐಲೆಕ್ಸ್ ನೋಡಕ್ ಹೋಗ್ತಾ ಇದೀವಿ. ಫಾರ್ಚುನರ್ 60 ಲಕ್ಷನ ಇದು ಟಾಪ್ ಎಂಡ್. 10 ಲಕ್ಷ ಹಾಕಿದ್ರೆ BMW ಬರುತ್ತೆ. ರೋಡ್ ಟ್ಯಾಕ್ಸ್ ಎಷ್ಟು ಇದಕ್ಕೆ? 16-17 ಲಕ್ಷ ಐತೆ. ರೋಡ್ ಟ್ಯಾಕ್ಸ್ ಅಲ್ಲೇ ಒಂದ್ ಕಾರ್ ಬರ್ತದೆ. ಏನ್ ತಗೊಬಿಡಕ್ಕಿಲ್ವ ಎಕ್ಸ್ ಈ ತರ ಡಬಲ್ ಆಗೋದಷ್ಟೇ ದುಡ್ಡು. ಬಾಯ್ಸು ಐ ಕ್ರಾಸ್ ನೋಡ್ತಿದೀವಿ. ಶವರ್ಮ ಬಂತು ಶವರ್ಮ. ಆದ್ರೂ ಎಳ್ನೀರ್ದು ಲೈಟ್ ಗಂಜಿ ತಿನ್ನೋ ಮಜಾನೇ ಬೇರೆ ಗೈಸ್. DF ಫ್ಯೂಲ್ ಹಾಕ್ಸ್ತಾ ಇದೀವಿ ನೋಡಿ. ನೀರ್ ಇದ್ದಂಗದಲ್ಲ ಜಿಮ್ ಬಂದ್ರೆ ಎಲ್ಲ ಹೋಗ್ಬಿಡ್ತಾರ ಅಂತ ಭಯ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಒಂದು ಸರ್ಪ್ರೈಸ್ ಏನಂತ ಅಂದ್ರೆ ನಾವು ಒಂದು ಆಫ್ ರೋಡ್ ಕಾರ್ ತಗೊಳ್ಳೋಣ ಅಂತ ಇದೀವಿ. ಅದಕ್ಕೆ ಇವಾಗ ಫಸ್ಟ್ ಐಲೆಕ್ಸ್ ನೋಡಕ್ ಹೋಗ್ತಾ ಇದೀವಿ. ನಾವು ಅಲ್ಲ ನಾನು ಅಂತ ಹೇಳು. ನಾವು ಅವನು ಐಲೆಕ್ಸ್ ಕಾರ್ ತಗೊಳಕ್ ಹೋಗ್ತಾ ಇದೀವಿ. ಅಲ್ಲ ನೋಡಕ್ ಹೋಗ್ತಾ ಇದೀವಿ. ತಗೊಬಂದ್ಬಿಡಕ್ ಆಗಲ್ಲ ಗೈಸ್. ಹೊಸ ಐಲೆಕ್ಸ್ ಲಾಂಚ್ ಆಗೈತಲ್ವಾ, ನಮ್ಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ಮಾಡೆಲ್ ನೋಡಕ್ಕೆ. ಬಟ್ ಹಳೆ ಐಲೆಕ್ಸ್ ಕಮ್ಮಿ ಆಗಿರ್ಬೋದು ಪ್ರೈಸು. ಅದಕ್ಕೆ ನಾವ್ ಇವಾಗ ಹಳೆ ಐಲೆಕ್ಸ್ ಟೆಸ್ಟ್ ರೈಡ್ ತಗೋಗ್ಬಿಟ್ಟು ಓಡಿಸಿ ನೋಡ್ತೀವಿ. ಹೊಸ ಐಲೆಕ್ಸ್ ಇದ್ರೆ ಅದನ್ನು ಕೂಡ ನೋಡೋಣ. ಏನ್ ಪವನ್? ಹೊಸ ಐಲೆಕ್ಸ್ ನೋಡ್ದ ಇಷ್ಟ ಆಯ್ತು? ನಂಗೆ ಇಷ್ಟ ಅಷ್ಟಾಗಿಲ್ಲ. ಹೊಸದಲ್ವೇನೋ ಹೋಗ್ತಾ ಹೋಗ್ತಾ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ನೋಡೋ ಇಷ್ಟ ಆಗಿಲ್ಲ. ನಿನ್ಗೆ ಯಶವಂತ್ ಇಷ್ಟ ಆಯ್ತಪ್ಪ. ನಿನಗೆ ಏನ್ ಕೊಟ್ರು ಇಷ್ಟ ಆಗುತ್ತೆ. ಹೊಸ ಐಲೆಕ್ಸ್ ಅಲ್ಲಿ ಟೈರ್ ಸ್ವಲ್ಪ ಚಿಕ್ಕದ ಅನ್ಸ್ತಲ್ಲ. ಸೇಮ್ ಸೈಜ್ ಹಾಕ್ಸೋಣ ಬಿಡೋ ದರ್ಶನ್. ಶೋರೂಮ್ ಬಂದ್ವಿ ಗೈಸ್. ಐಲೆಕ್ಸ್ ಮಾಡಲ್ಲೇ ಇಲ್ಲ ಇಲ್ಲಿ ಒಳಗಡೆ. ಟೆಸ್ಟ್ ಡ್ರೈವ್ ವಾಕಿನ್ ಐತೆ ಅಂತ ಅಂದಿದ್ರು. ನೋಡೋಣ. ಇದು ನೋಡೋಣ ಬಾ. ಇನ್ನೋ ಐ ಕ್ರಾಸ್ ಹಂಗೆ ಬಾಯ್ಸು ಐ ಕ್ರಾಸ್ ನೋಡ್ತಿದೀವಿ. ಐ ಕ್ರಾಸ್ ಹೈಬ್ರಿಡ್ ಮಚ್ಚ ಇದು. ಆಟೋಮೆಟಿಕ್ ಬರೀ ಆಟೋಮೆಟಿಕ್ ಬರೋದು. ಮ್ಯಾನುವಲ್ ಐತೆ ಆಗಲ್ಲ. ಮ್ಯಾನುವಲ್ ಐತೆ ಬರೀ ಎಲ್ಲೋ ಬೋರ್ಡ್ ಅನ್ಸುತ್ತದು. ಕೇಳೋಣ ಇದು. ಹ್ಯಾಂಡ್ ಬ್ರೇಕು ಓಲ್ಡ್ ಮಾಮೂಲಿ. ಇದು ಚೇಂಜ್ ಎಕಾನಮಿ. ಇಲ್ಲೋಲ್ಡ್ ಅದು ಯಾವ್ದು ಓಲ್ಡ್ ಅಂತಿರೋದು. ಓಲ್ಡ್ ಅಂದ್ರೆ ನೀನು ಅಪ್ಪಲ್ಲಿ ಹಿಂದಕ್ಕೆ ಬರಲ್ಲ. ಇಲ್ಲೋಲ್ಡರ್. ಇದು ಟ್ರಾಕ್ಷನ್ ಕಂಟ್ರೋಲ್ ಆಫ್. ಓ ಮಜಾ. ಇದು ಇನೋವಾ ಕ್ರಿಸ್ಟಾ ಓಡಿಸಿದ್ಯಲ್ಲ ನೀನು. ಇದು ಸ್ಟೇರಿಂಗ್ ಫುಲ್ ಸ್ಮೂತ್ ಕಣ. ನೀವು ಹೊಸ ಕಾರ್ ಓಡಿಸ್ದಂಗ ಇನೋವಾ ಕ್ರಿಸ್ಟಾ ಒಳ್ಳೆ ತಿರ್ಸ್ಬೇಕು ಗಾಡಿ. ಬೇಸಿಕ್ ಮಾಡಲ ಕಣ ಇದು. ಸ್ಟಾರ್ಟಿಂಗ್ ಇದು ಇದೇ ಬೇಸ್ ಮಾಡಲ ಇದು. ಐ ಕ್ರಾಸ್ ಅಲ್ಲಿ ಐ ಕ್ರಾಸ್ ಆಟೋಮೆಟಿಕ್ ಬೇಸ್ ಇದು. ಐ ಕ್ರಾಸ್ ಅಲ್ಲಿ ಇದು ಟಾಪ್ ಎಂಡ್. ಇದು ಚೆನ್ನಾಗೈತೆ ನೋಡಿ ಒಳಗಡೆ ಇಂಟೀರಿಯರ್ಸ್. ಮತ್ತೆ ಡೆಲಿವರಿಗೆ ಇರೋದು. ಹಿಂದಗಡೆ ಸೀಟು ಸೇಮ್ ಸಣ್ಣ ಐತಲ್ಲ ಇಟ್ಟವ್ರೆ. XUV ತರ ಅಷ್ಟೇ ಕಂಫರ್ಟ್ ಆಗೈತೆ. 17 ಲಕ್ಷ ಹೆಂಗದ್ ನೋಡಿ. ಫಾರ್ಚುನರ್ ಹೋಗೋಣ ಇರೋದೇ ಸಾಕಿಲ್ಲ. ಎಷ್ಟೈತೆ ಮಚ್ಚ ಇದು? ಇದೇ ತಗೊಬಿಡಕ್ಕಿಲ್ವ ಎಕ್ಸ್ ಈ ತರ ಡಬಲ್ ಆಗೋದಷ್ಟೇ ದುಡ್ಡು. ಇನ್ನೂ ಚೆನ್ನಾಗಿತ್ತು ಕಣ. ಕಂಫರ್ಟ್ ಐತ ಮಚ್ಚ ಮಧ್ಯದ್ದು. ಕ್ಯಾಪ್ಟನ್ ಸೀಟ್ ಇದ್ರೆ ಇನ್ನೂ ಬೆಸ್ಟ್. ಹಿಂದೆಗಡೆ ಕಂಫರ್ಟ್ ಇಲ್ಲ ಅನ್ಸುತ್ತೆ. ಆಯ್ತು 4 ಸೀಟ್ ಕಂಫರ್ಟ್ ಐತೆ. ಇದು ಕ್ಯಾಪ್ಟನ್ ಸೀಟ್ ಇದ್ರೆ ಬೆಸ್ಟ್ ಕಣ. 2 ಸೀಟ್ ಬರ್ತದೆ ಕ್ಯಾಪ್ಟನ್ ಸೀಟ್. ನೋಡಿ ಎಷ್ಟೈತೆ. ಕ್ರೇಜಿ ಐತೆ ಹೈಟ್. ಇದು ಟಾಪ್ ಎಂಡ್ ಏನೋ? ಇಲ್ಲ ಟಾಪ್ ಎಂಡ್ ಏನೋ? ಹೌದು ಆಟೋಮೆಟಿಕ್ ಅಲ್ಲಿ. ಇದು ಗೇರ್ ಪ್ಲಸ್ ಮೈನಸ್ ಡೌನ್ ಶಿಫ್ಟ್. ಲೋ PS5 ಆಡ್ದಂಗೆ. ನೀನ್ ಪೆಡಲ್ ಶಿಫ್ಟ್ ಯಾವ್ದು ಗಾಡಿ ಓಡಿಸಿಲ್ವಾ? ಆಟೋಮೆಟಿಕ್ ಅಲ್ಲಿ ಇರುತ್ತೆ. ಇಲ್ಲಿ ಹಾಕೋಬೇಕು ಅದನ್ನ ಡಿ ಹಾಕೊಂಡು ಈ ಕಡೆ ಎಸ್ ಟರ್ನ್ ಮಾಡೋದು ಶಿಫ್ಟ್. ಇದು ಫಾಸ್ಟ್ ಆಗಿ ಹೋಗೋದು, ನಾರ್ಮಲ್ ಆಗಿ ಹೋಗೋದು. ಇದಕ್ಕೆ ಹಾಕೋಬಿಟ್ಟು ಇಲ್ಲಿ ಶಿಫ್ಟ್ ಮಾಡಬಹುದು. ಮ್ಯಾನುವಲ್ ಇಲ್ಲಿ ಎಲ್ಲಾರು ಮಾಡಬಹುದು. ಇಲ್ಲಿ ಪ್ಲಸ್ ಮೈನಸ್ ಇಲ್ಲಿ ಹಿಂಗೆ ಅನ್ಕೊಂಡ್ ಬರಲ್ಲ ಇವಾಗ. ಬಿಡು ಬರಲ್ಲ. ಇಲ್ಲಿಗೆ ಹಾಕೋಬಿಟ್ಟು ಇಲ್ಲಿ ಪ್ಲಸ್ ಮೈನಸ್ ಮಾಡ್ಕೊ ಓಡಿಸ್ಕೋಬೋದಾ? ಸಖತ್ತಾಗಿರುತ್ತಲ್ವಾ? ಫಸ್ಟ್ ಟೈಮ್ ನನಗೆ ಮ್ಯಾಟ್ರ್ ಗೊತ್ತಾಗಿದೆ. ಫಸ್ಟ್ ಟೈಮ್ ಕೊಟ್ಕೊಂಡೆ ಪ್ಲಸ್ ಮಾಡ್ಬೇಕು. ಆಟೋಮೆಟಿಕಲಿ ಹಂಗೆ ಪ್ಲಸ್ ಮೈನಸ್ ಮಾಡ್ಕೋಗೋದು. ನೀನೇನು ಬ್ರೇಕ್ ಹಾಕೋದ್ ಬೇಡ ಮಚ್ಚ. ಮೈನಸ್ ನ ಇದ್ ಮಾಡ್ಬೇಕು. ನೀನ್ ಓಡಿಸಿದ್ಯಾ ಪೆಡಲ್ ಶಿಫ್ಟ್? ಯಾವ್ದು ಓಡಿಸಿದ್ಯಾ? ವರ್ಣದಲ್ಲೂ ಆಯ್ತಾ? ಇದು ಓಡಿಸಿದ್ವಲ್ಲ ವರ್ಟಸ್ ಹೋಗಿದ್ವಿ. ವರ್ಟಸ್ ಓಡಿಸಿದ್ವಿ. ಹೆಂಗ್ ಓಡಿಸಿದ್ವಿ ಗೊತ್ತಾ? ವರ್ಟಸ್ ಅಲ್ಲೂ ಬರ್ತಾ ಇದು. ಎಷ್ಟ್ರಾಗ ಹೋಗಿದ್ವಿ ವರ್ಟಸ್. ಆಟೋಮೆಟಿಕ್ ವರ್ಟಸ್ ಹೆಂಗೈತ್ ಚೆಟ್ಟೋದ ಮಜದ ಕಣ. ಗೊತ್ತೇ ಆಗಲ್ಲ ಫೀಲು. ಫುಲ್ ಉಸಿರೆಲ್ಲ ಕಳ್ದಂಗ ಆಗುತ್ತೆ. 1.5 ಲೀಟರ್ ಯಶವಂತಿಲಿ ನೋವು. ಬೇಡ ಇದು ಹಿಡಿಯಕ್ಕಾಗಲ್ಲ ನಮ್ ಕೈ. ಕೊಟ್ಬಿಟ್ಟು ಹಿಂಗ್ 2 ಚಿಪ್ ಮಾಡ್ದಂಗ ಅಷ್ಟೇ ಬಂದ್ಬಿಡ್ತಲ್ಲ. ಬಟ್ ಆದ್ರೂ ಫಾರ್ಚುನರ್ ಸಗದಾಯ್ತು. ನಾನು XUV ತಗೊಳೋದ್ಕಿಂತ ಮುಂಚೆ ಮಚ್ಚಿ ಬಂದಿದ್ವಲ್ಲ ಇನೋವಾ ನೋಡಕ್ಕೆ, ಅವಾಗ ಫಾರ್ಚುನರ್ ನೋಡ್ಬಿಟ್ಟು ಫಾರ್ಚುನರ್ ಇಷ್ಟ ಆಗಿತ್ತು. ಕಾಸು ಎಷ್ಟು ಪವನ್ ಇದು? XUV ತಗೊಳ್ದೆ ಹೋಗಿದ್ರೆ ಈಗ ತಗೋಬೋದಿತ್ತು. ಜಾಸ್ತಿ ಆಯ್ತು. 50-60 ಟಾಪ್ ಎಂಡ್. ಇದೊಂದು 60 ಇರ್ಬೇಕಿದು. 60 ಲಕ್ಷನ ಇದು ಟಾಪ್ ಎಂಡ್? 10 ಲಕ್ಷ ಹಾಕಿದ್ರೆ BMW ಬರುತ್ತೆ. ಇದ್ ತಗೋದಲ್ಲ ಯಾವ್ದಾರು ಒಂದು ಎಂಡೋವರ್ ಸಿಕ್ಕೋದು ಒಂದು. ಈ ಫಾರ್ಚುನರ್ ತಗೋಬದ್ಲು BMW ಬೆಂಜ್ ಯಾವ್ದಾರು ತಗೋಬೋದು. ರೋಡ್ ಟ್ಯಾಕ್ಸ್ ಎಷ್ಟು ಇದಕ್ಕೆ? 16-17 ಲಕ್ಷ ಐತೆ. 16-17 ಲಕ್ಷ ರೋಡ್ ಟ್ಯಾಕ್ಸ್ ಅಲ್ಲೇ ಒಂದ್ ಕಾರ್ ಬರ್ತದೆ ಹಂಗಾರೆ ಸಣ್ಣದು. ಅದೇ ಏನಲ್ಲ 4 ಐಲೆಕ್ಸ್ ತೋರ್ಸಲ್ಲ ಕಣ್ರು. ಇಲೆಕ್ಸ್ ಇದ್ರಲ್ಲ ತೋರ್ಸಕ್ಕೆ. ಐಲೆಕ್ಸ್ ಎಲ್ಲಾರು ಇರುತ್ತೋ ಹಿಂದೆಗಡೆ.
ಇಲ್ಲೇ ಒಂದ್ ನಿನ್ಸಿರೋರು ಇದ್ರಲ್ಲಿ ತಗೋಬಾರ್ದಾ ಅಲ್ಲಿ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇದೀವಿ ನಾವು. ಡ್ಯಾಶ್ ಬೋರ್ಡ್ ಅಲ್ಲಿ ಐತೆ ಡ್ಯಾಶ್ ಬೋರ್ಡ್ ಅಲ್ಲ, ಅದು ಗ್ಲೌ ಬಾಕ್ಸ್ ತೆಗಿ ಕೆಳಗಡೆ. ಇದು ಬಾಕ್ಸ್, ಇದು ಡ್ಯಾಶ್ ಬೋರ್ಡ್. ಡ್ಯಾಶ್ ಬೋರ್ಡ್ ಅಂದ್ರೆ ಫುಲ್ ಇಂಟೀರಿಯರ್ ಡ್ಯಾಶ್ ಬೋರ್ಡ್. ಇದ್ರೊಳಗೆ ಮಚ್ಚಿ ಏನಿದು? ಇದಿರೋದು ಐಸ್ ಕ್ರೀಮ್ ಇಡ್ಬೋದಾ? ಇಲ್ಲ ಕೂಲಿಂಗ್ ಅದು. ಐಸ್ ಕ್ರೀಮ್ ಕರ್ಗೋಗುತ್ತೋ ಒಂದ್ಸತಿ ಲವ್ ನನ್ ಗೊತ್ತಿಲ್ಲ XUV ಬಾಕ್ಸ್ ಅಲ್ಲಿ ಜ್ಯೂಸ್ ಹಿಡಿದು ಕೂಲ್ ಆಗುತ್ತೆ ಅನ್ಬಿಟ್ಟು ಐಸ್ ಕ್ರೀಮ್ ಇಟ್ಬಿಟ್ಟಿದೀನಿ. ಕರ್ಗೋ ಮನೆ ಹೋಗೋಷ್ಟ್ರಲ್ಲಿ ಕರ್ಗೋಗಿಟ್ಕೊಳಲ್ಲ. ಅದಕ್ಕೆ ಹೇಳೋದು ಎಜುಕೇಶನ್ ಇಂಪಾರ್ಟೆಂಟ್ ಅಂತ. ಸನ್ ಗ್ಲಾಸು, ಸನ್ ರೂಫ್ ಎಲ್ಲ ಇಲ್ಲ. ಏನ್ 3Y ಏನ್ ಬರ್ದವನೆಲ್ಲ ಚೆನ್ನಾಗೈತೆ ಫಾರ್ಚುನರ್ ಗನ್. JBL ಗೈಸ್ ನಾವು ಕೇಳ್ಕೊ ಬಂದ್ವಿ, ಐಲೆಕ್ಸ್ ಹಳೇದು ಫುಲ್ ಸ್ಟಾಕ್ ಎಲ್ಲ ಖಾಲಿ ಮಾಡ್ಬಿಟ್ಟು ಇವರು ಲಾಂಚ್ ಮಾಡಿರೋದು ಹೊಸ ಐಲೆಕ್ಸ್ ನ. ಹಳೆ ಐಲೆಕ್ಸ್ ಎಲ್ಲೂ ಇಲ್ವಂತೆ. ನಮ್ಗೆ ಫೋನ್ ಅಲ್ಲಿ ಕೇಳಿದಾಗ ಆಯ್ತೆ ಅಂತಂದ್ರು. ಸಿಗ್ಬೋದು, ಹುಡುಕ್ಬೇಕಷ್ಟೇ. ಬೇರೆ ಎಲ್ಲಾದ್ರೂ ಹುಡುಕ್ಬೇಕು ಮಚ್ಚಿ. ಹೊಸ ಐಲೆಕ್ಸ್ ಬರಕ್ಕೆ, ಹೊಸ ಮಾಡೆಲ್ ಬರಕ್ಕೆ ಇನ್ನು ಒಂದು 2 weeks ಬೇಕಂತ ಹೇಳಿದ್ರು. ಒಂದು 10ನೇ ತಾರೀಕಾರು ಬೇಕು ಸರ್ ಮಾಡೆಲ್ ಡಿಸ್ಪ್ಲೇಗೆ ಬರಕ್ಕೆ ಅಂತ. ಏನ್ ಮಾಡೋದು ನೋಡೋಣ ಇರಿ. ನಾನು ಹಳೆ ಐಲೆಕ್ಸ್ ಇದ್ರೆ ತಗೋಣ ಅನ್ನೋ ಒಂದು ಪ್ಲಾನ್ ಇತ್ತು. ಬಟ್ ಅಂದ್ರೆ ಒಂದ್ಸಲ ನೋಡೋಣ. ಯೂಸ್ ನೋಡ್ತೀವಿ ಟೊಯೋಟಾದವ್ರದ್ದು ಇದೆಯಲ್ಲ, ನಡಿ ಅದೇನ್ ನೋಡೇ ಬಿಡೋಣ. ಅದಿಲ್ಲ ಕೆಂಗೇರಿ ನಡಿ, ಕಾರ್ ಏನ್ ಕಿರೋದು ಫೋನ್ ಕೈಯೆಲ್ಲ ಮುಕ್ಕತ್ತವ್ನಿ ಟೊಯೋಟಾ ಶೋರೂಮ್ಗೆ Your handbrake is engaged. ಹೊಸ ಕಾರ್ ಇರ್ಲಿ, ನಮ್ದು ಹಳೆ ಕಾರ್ದು DF ಫ್ಯೂಲ್ ಕಮ್ಮಿ ಆಗ್ಬಿಟ್ಟೈತೆ. ಹೋಗ್ಬಿಟ್ಟು DF ಫ್ಯೂಲ್ ಹಾಕ್ಸ್ಬಿಟ್ಟು ವಾರಂಟಿಲಿ ಹಿಂದಗಡೆ ಸೀಟ್ದು ಸೌಂಡ್ ಬತ್ತಿತ್ತು. ಅವಾಗ ಸ್ಟಾರ್ಟಿಂಗ್ ಕಾರ್ ತಗೊಂಡಾಗ್ಲೇ ಬುಕ್ ಮಾಡಿಸಿದ್ದೆ, ಸೀಟ್ ಚೇಂಜ್ ಮಾಡಿಸ್ಬೇಕು. ಅದೊಂದು ಸ್ವಲ್ಪ ಇವಾಗ ಹೋಗ್ಬಿಟ್ಟು ಮಹೇಂದ್ರ ಶೋರೂಮ್ ಅಲ್ಲಿ ವಿಚಾರಿಸ್ಕೊ ಬರೋಣ ಇರಿ. DF ಫ್ಯೂಲ್ ಹಾಕ್ಸ್ಬಿಟ್ಟು ಆಡ್ ಬ್ಲೂ ಅಂತಾರಂತೆ. ಪವನ್ ಹೊಸ ಹೆಸರು ಹೇಳ್ಕೊಟ್ಟಾರೆ, ಕಮೆಂಟ್ ಅಲ್ಲಿ ಹಾಕ್ತಾರೆ. ಅಲ್ಲಿ ಹೋಗಿ ಗೈಸ್ ಕೆಲವ್ರು ಹೇಳೋ ಪ್ರಕಾರ, ಅಂದ್ರೆ ನಮ್ಮ ಅಪ್ಪಂದಿರ್ಗಳು ಹೇಳೋ ಪ್ರಕಾರ, ಶೆಲ್ ಅಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಡೀಸೆಲ್ ಹಾಕ್ಸಿದ್ರೆ ಕಾರ್ ಜಾಸ್ತಿ ಮೈಲೇಜ್ ಕೊಡ್ತದೆ ಅಂತ ಹೇಳಿದ್ರಂತೆ. ಡೀಸೆಲ್ ಪವರ್ ಡೀಸೆಲ್ ಹಾಕ್ಸೋ ಒಂದ್ಸಲ. ಶೆಲ್ ಅಲ್ಲಿ ಪವರ್ ಡೀಸೆಲ್ ಆಯ್ತೇನ ಪವರ್? ಅದಕ್ಕೆ ನಾನು ಹೇಳ್ತಾ ಇದೀನಿ, ಅವ್ರು ಓಡ್ಸೋ ಚಂದಕ್ ಕೊಡುತ್ತೆ, ನಾವು ಓಡ್ಸೋ ಚಂದಕ್ಕೆ ಎಲ್ಲ ಹಾಕ್ಸಿದ್ರು ಅಷ್ಟೇ ಕೊಡೋದು. ನಿನ್ಗೆ ಓಡ್ಸಕ್ ಬರಲ್ವಾ? ಯಶವಂತ್ ಓಡಿಸ್ತೀವೋ? ಯಶವಂತ್ ಚೆನ್ನಾಗಿ ಓಡ್ಸಕ್ ಬರುತ್ತೆ. ಸಕ್ಕತ್ತಾಗಿ ಓಡ್ಸಿ ನಾವು. ಹೌದೌದು. ನೋಡು 16 ಇದು ಮೈಲೇಜ್ ಸಿಟಿಲಿ ಕೊಟ್ಬಿಟ್ಟು ನನ್ ಮಕ್ಳ ಸಿಟಿಲು ಬರುತ್ತೋ ಯಾಕೋ ಬರಲ್ಲ. ಕರೆಕ್ಟ್ ಆಗಿ ಓಡಿಸಿದ್ರೆ ಇದೊಂದು ಟ್ರಿಕ್. ಇವಾಗ ಎಲ್ಲಿಗೆ ಹೋಯ್ತಿದ್ಯಪ್ಪ? ಕೆಂಗೇರಿ ಸರ್ವಿಸ್ ಸೆಂಟರ್ ಹೋಗ್ಬಿಟ್ಟು ಏನೇನೋ ಮಾತಾಡ್ತೇವೆ ಹುಚ್ಚ. ನಮ್ ಸರ್ವಿಸ್ ಸೆಂಟರ್ ಇಲ್ಲಲ್ಲ. ಎಲ್ಲಿರೋದು? ಎಲ್ಲಿರೋದು? ಹಿಂದೆ ಕಣೋ, ಬಾರಲ್ಲ. ರಾಜರಾಜೇಶ್ವರಿ ನಗರಲ್ಲಿ ಇದೀವಿ ನಾವು. ಮಹೇಂದ್ರ ಶೋರೂಮ್ ಬಂದ್ವಿ, ನಮ್ ಕಾರ್ದು ಒಂದ್ ಸ್ವಲ್ಪ ಸೀಟ್ ಮಾತಾಡ್ಬಿಟ್ಟು ಫ್ಯೂಲ್ ಹಾಕ್ಸೋಣ ಅಂತ. ನೋಡಿ ಸರ್ವಿಸ್ ಬಿಟ್ಟಿರೋ ಕಾರ್ಗಳು ಎಷ್ಟೈತೆ ಅಂತ. 30 ಮೇಲೆ ಇರ್ತಾವ ಮಚ್ಚ. ಬೋಲ್ಡ್ ಅಲ್ಲಿ ಬರ್ದಿರೋ ಇಷ್ಟು ಜಾಗ ಇಲ್ಲ ಅಂತ. ನೆಕ್ಸ್ಟ್ ಬರೀ 30 ಅಷ್ಟೇ ತಗೊಳ್ಳೋದಾರು. ಇವ್ರು ಇರ್ತದೆ ಇಷ್ಟು ಅಂತ ತಗೋತಾರೆ, ಬಟ್ ಇವತ್ತು ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಾರೆ. ಇಷ್ಟುನ ಒಂದ್ ದಿನಕ್ಕೆ ಇಷ್ಟು ಅಂತ ತಗೋತಾರೆ ಅನ್ಸುತ್ತೆ ಅಷ್ಟೇ ಇವರು. ನಮ್ದು ಲಾಸ್ಟ್ ಟೈಮು ಕಾರ್ದು ಸೀಟು ಬಂದೈತೆ, ಬೇರೆ ಯಾರಿಗೂ ಹಾಕೋದಿಲ್ಲ, ಕ್ಲೈಮ್ ಆಗೈತೆ, ಬಂದೈತೆ, ಹಾಕ್ಸ್ಕೊಡ್ತೀವಿ ನೆಕ್ಸ್ಟ್ ಸರ್ವಿಸ್ಗೆ ಅಂತ ಅಂದಿದ್ರು. ಶಿಲ್ಪ ಅಂತ ಅವ್ರು ನೋಡಿದ್ರೆ ಕೆಲ್ಸನೇ ಬಿಟ್ಬಿಟ್ಟವ್ರಂತೆ. ಹೇಳ್ತೀಯ? ಹೇಳೋಣ ಬಿಡು. ಇವಾಗ ನೋಡ್ತೀವಿ, ಚೆಕ್ ಮಾಡ್ತೀವಿ ಅಂತಂದ್ರೆ ಚೆಕ್ ಮಾಡ್ತಾರ ನೋಡೋಣ. ಸೀಟು ಬಂದೈತೆ, ಟೆಕ್ನಿಷಿಯನ್ ಹೋಗೋರೆ ಅಂತಂದ್ರು, ಕೊಡ್ತೀವಿ ಅಂತಂದ್ರು. 3-4 ಅವರ್ ವೆಯ್ಟ್ ಮಾಡಕ್ ಆಗಲ್ಲ, ಅದಕ್ಕೆ ಒಂದೇ ಸಲ 20,000 ಸರ್ವಿಸ್ ಹಾಕ್ಸ್ಕೊಳ್ಳೋಣ ಅನ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಮ್ಯಾನೇಜರ್ ಹತ್ರನೇ ಮಾತಾಡೋದು. ಇದು ಯಾವ ಬ್ರಾಕೆಟ್ ಹಾಕೊಡ್ತಾನೆ ಇಲ್ಲೇ ಸರ್ ಪ್ರಾಡಕ್ಟ್ ಐತೆ, ಏನಿಲ್ಲ ವಿಕಾಸ್ ಸರ್ವಿಸ್ ಬಿಟ್ಟಾಗ್ಲೇ ಹಾಕ್ಸ್ಕೊಳ್ಳಿ ಅಂದ್ರು. ಕಾರಲ್ಲಿ ಏನ್ ಪ್ರಾಬ್ಲಮ್ ಆಗೈತೆ ಅಂದ್ರೆ, ಅದೇ ಫಸ್ಟ್ ಸರ್ವಿಸ್ ಬಿಟ್ಟಾಗ್ಲೇ ತೋರಿಸಿ ಹೇಳಿದ್ವಿ, ಹೋಗ ಸರ್ ಈ ತರ ಸೌಂಡ್ ಬರುತ್ತೆ, ಯಾವ್ದಾರ ಹಮ್ಸ್ಕಿಮ್ಸ್ ಬಿಟ್ಟ ಇಲ್ಲಿ ಟಗ್ 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 ಅಂತ ಸೌಂಡ್ ಬರ್ತದೆ. ಇದು 1,000 ಓಡ್ದಾಗ್ಲೇನೆ ಪ್ರಾಬ್ಲಮ್ ಆಗಿತ್ತು. ಅದನ್ನ ಅವತ್ತಿಂದ ಹಾಕ್ಸ್ತೆ ಡಿಲೇ ಆಗಿ ಹಿಂಗಾಗೈತೆ. ಲಾಸ್ಟ್ ಟೈಮು ಶೆಲ್ಲಲ್ಲೇ ಹಾಕ್ಸಿದ್ದು, ಶೋರೂಮ್ ಅಲ್ಲಿ ಲೇಟ್ ಮಾಡ್ತಾರೆ, ಅದಕ್ಕೆ ಇಲ್ಲಿ ಬಸ್ ಶೆಲ್ದು ಒಳಗಡೆ ಸೈಡು ಏನಾದ್ರು ತಿಂತೀನಿ ಬರೋಣ ಬಾಯ್ಲಿ ಹಾಕ್ಸ್ಬಿಟ್ಟು ಅಲ್ಲಿ ಎತ್ಕೋಗ್ತಾರೆ ನೋಡಿ. ನಮ್ದು DF ಫ್ಯೂಲ್ನ 10 ಲೀಟರ್ದೊಂದು 5 ಲೀಟರ್ದೊಂದು ಇಟ್ಕೊಂಡ್ ಬಂದಿದೀವಿ. DF ಫ್ಯೂಲ್ ಹಾಕ್ಸ್ತಾ ಇದೀವಿ ನೋಡಿ. ಇದು 5 ಲೀಟರ್ದು. ಲಾಸ್ಟ್ ಟೈಮ್ ಇದು 3 ಕ್ಯಾನ್ ಹಾಕ್ಸಿದ್ವಿ. ಲಾಸ್ಟ್ ಟೈಮ್ ಏನ್ ಮಾಡ್ತಾರ ನೋಡು, ಆಡ್ ಬ್ಲೂ ಅಂತ ಬರ್ದವ್ರ. ಶೋರೂಮ್ ಅಲ್ಲಿ ಹಾಕ್ಸೋದು ಬೇರೆ ಕ್ವಾಲಿಟಿ ಇರುತ್ತಾ? ಸೇಮ್ ಅನ್ಸುತ್ತೆ.
ಕಂಪ್ನಿ ಚೇಂಜ್ ಇರ್ತದ ಯಾವ್ದಲ್ಲ ಎಲ್ಲ ಸೇಮ್ ಯಶವಂತ್. ಈಗ ಎಲ್ಲಾ ಕಡೆ ಪೆಟ್ರೋಲು ಎಲ್ಲಾ ಕಡೆ. ಎಷ್ಟು ಲೀಟರ್ ಆಗಿದೆ ಇದು? ಎಷ್ಟಿದೆ ರೇಟು? ನಾರ್ಮಲ್ ಡೀಸೆಲ್ ಎಷ್ಟಿದೆ? ಪವರ್ ಡೀಸೆಲ್ ಎಷ್ಟಾಯ್ತು ನಾರ್ಮಲ್ ಡೀಸೆಲ್? ಪವರ್ ಡೀಸೆಲ್ ಹಾಕ್ಸಿದ್ರೆ ಮೈಲೇಜ್ ಬರುತ್ತಾ? ಎಷ್ಟಾಯ್ತಂತೆ ಪವರ್ ಡೀಸೆಲ್? 92 ರೂಪಾಯಿ ನಾರ್ಮಲ್ ಡೀಸೆಲ್. ಬೇರೆ ಇದ್ರಲ್ಲಿ 140 ಕೊಟ್ಟು ಹಾಕ್ಸ್ತಾನಂತೆ. 92 ರೂಪಾಯಿ ಆಯ್ತನಾ? ಇನ್ನೇನು 98. ಎತ್ತಲೆ 98. ಆಯ್ತು 40 ರೂಪಾಯಿ ಜಾಸ್ತಿ ಕೊಟ್ಟು ನೀನ್ ಎಷ್ಟು ಕೊಟ್ಬಿಡ್ತದ ಮೈಲೇಜ್ ಜಾಸ್ತಿ? ಕೊಡ್ಲಿ ಬಿಡು ನೋಡೋಣ. ಏನು ಇಲ್ಲ, ಅದು ಕಾರ್ ಓಡಿಸೋದ್ರ ಮೇಲೆ. ಇವ್ನು ಯಾರು ಅವನು? 1,000 ಎಕ್ಸ್ಟ್ರಾ ಕೊಟ್ಟು ಹಾಕ್ಸಿ. 30 ಕೊಡ್ತದ ಮೈಲೇಜ್ ಅದ್ ಹಾಕ್ಸಿದ್ರೆ. 32 ರೂಪಾಯಿ ಕೊಟ್ಟು ಅದು ಹಾಕ್ಸ್ಕೊಂಡು ಓಡಾಡ್ಸೋದ್ರ ಬದಲು ನಾರ್ಮಲ್ ಹಾಕ್ಸಿ ಓಡಾಡ್ಬೋದಪ್ಪ. 7 ಕಿಲೋಮೀಟರ್ ಜಾಸ್ತಿ ಕೊಡ್ತದೆ. ಚೆನ್ನಾಗಿರುತ್ತೆ. ಎಂತದು ಇಲ್ಲ, ಅದೆಲ್ಲ ಗಾಡಿ ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್. ಈಗೇನ ಹಾಕ್ಸ್ಕೊಡ್ತೀನ 1,000 ರೂಪಾಯಿಗೆ? 1,000 ರೂಪಾಯಿಗೆ ಹಾಕ್ಸೋದು 10 ಲೀಟರ್ನು ಬರಲ್ಲ. ಎತ್ತ ಹಾಕೋ ನೀನೆ. ಏಯ್ 10 ಲೀಟರ್ದೇನೋ ಇದು? ಒಟ್ಟಾದ್ರು ಇಲ್ಲಿ ಸ್ಟಾರ್ಟ್ ಮಾಡಕ್ ಹೋಗೋ ಸಾಕು. 5 ಲೀಟರ್ ಒಂದ್ ಕ್ಯಾನ್ ಹಾಕೋರೆ. DF ಫ್ಯೂಲ್ ಎಷ್ಟಾಗೈತ್ ನೋಡೋಣ ಇರಿ. ಇದೇನೋ ಇದು ಮಚ್ಚ? ಶಾಂಪೂ ಇದು ವೈಪರ್ ಹಾಕಕ್ಕ ನೀರ್ ಬೇಕಲ್ಲ. ನೀರು ಇಲ್ಲ ಐತಲ್ಲ, ಬಾಟ್ಲ್ ಐತಲ್ಲ ಹಾಕು. ಮುಂದಕ್ಕೆ ಇದ್ ಮಾಡು. ನೀರು ಇವ್ನು ಏನೇನೋ ತೆಗೆದ್ಬಿಟ್ಟು ಹಾಕೋಣ. ಆನ್ ಮಾಡು. ಗೇರಲ್ಲಿ ಐತೆ ನೋಡು. ಫ್ಯೂಲ್ಗೆ ಹೋಗೋ. ಈಗ ಕೆಳಗೆ ಕೂತ 48% ಆಯ್ತು. 5 ಲೀಟರ್ ಹಾಕೋದ್ಗೆ ಇನ್ನ 5 ಲೀಟರ್ ಹಾಕ್ಬೇಕು. ಇಲ್ಲಿ ಟ್ರಾಕ್ಸ್ ಅಂದ್ರೆ ಮೇಡಮ್ 48 ಆಗೈತೆ. ಇನ್ನೊಂದ್ 5 ಲೀಟರ್ ಸಾಕಲ್ವಾ? ಜಾಸ್ತಿ ಆಗಲ್ಲ ತಾನೆ? ಜಾಸ್ತಿ ಆಗುತ್ತಲ್ಲ ಮೇಡಮ್? ಜಾಸ್ತಿ ಆದ್ರೆ ಇದಕ್ಕೆ ಹಾಕೊಳ್ಳೋ. ಜಾಸ್ತಿ ಆದ್ರಕ್ಕೆ ಹಿಂದೆ ಇಟ್ಕೊಳುವ. ಹಿಂದೆ ಇಟ್ಕೊಳ್ಳೋ. ಹೋದ್ಸತಿ ಹೇಳ್ಬೇಕು ಅಂದ್ರೆ 3 ಕ್ಯಾನ್ ಹಾಕ್ಸಿದ್ವಾ. ಒಂದ್ರಲ್ಲಿ ಒಂದ್ ಸ್ವಲ್ಪ ಉಳಿದಿತ್ತು, ಇಟ್ಕೊಂಡಿದ್ದೆ. ಖಾಲಿ ಆದ್ಮೇಲೆ ಎಷ್ಟು ದಿನ ಆಯ್ತು ಹಾಕ್ಸಿ? 8,000 ಹೊಡಿದಾಗ ಹಾಕ್ಸಿದ್ದು. ಮತ್ತೆ ಒಂದ್ ಅವಾಗ್ಲೂ 20 ಎಷ್ಟು ಆಗಿತ್ ಕಣ, 20% ಏನೋ ಇತ್ತು ಅನ್ಸುತ್ತೆ. 8,000ಕ್ಕೆ ಒಂದ್ಸತಿ ಹಾಕ್ಸ್ಬೇಕು. ಇವಾಗ ಎಷ್ಟು ಪರ್ಸೆಂಟ್ ಇತ್ತು ನೀನ್ ಹಾಕ್ಸಕ್ ಮುಂಚೆ? ಇವಾಗ 20% ಇತ್ತು. 30% ಆಗಿದೆ ಅಷ್ಟೇ 5 ಲೀಟರ್ಗೆ. 30 ಅಲ್ಲ 40 ಎಷ್ಟು ಆಗಿದೆ. ಅದೇ ಆಗಿ 48 ಐತೆ. ಗೈಸ್ ಇವೆಲ್ಲ ನಮ್ ಕಾರ್ ತಗೋಬೇಕಾದ್ರೆ ಹೇಳೇ ಇರ್ಲಿಲ್ಲ ಶೋರೂಮ್ ಅವರು. ಕೇಳಲಿಲ್ಲ, ಹೇಳವ್ರೆ. ನಿನಗೆ ಕೇಳಲಿಲ್ಲ. ನಮ್ಗೆ ಹೆಂಗ್ ಗೊತ್ತಿರ್ತದೆ? ಆಮೇಲೆ ಶೇಖರ್ ಹೇಳಿದ್ದು ಲೋ ಇದು ಏನೋ ಹಾಕ್ಸ್ಬೇಕು, ಅವನಿಗೂ ಗೊತ್ತಿಲ್ಲ. ನಾನ್ ಕಾರ್ ತಗೊಳಕ್ ಹೋದಾಗ ನಾನು ಕೇಳ್ಬಿಟ್ಟು ಇದ್ ಮಾಡಿದಲ್ವೇನೋ ಡೀಸೆಲ್ ಬೇಡ ಅಂತ, ಅವಾಗ ಕೇಳಿದವರು. ನೀರು ಕಣೋ. ವಾಟ್ರ್ ಹಾಕೋ ಮನೇಲಿ, ಮನೇಲಿ ಇರ್ಕೊಂಡು. ನಿಮ್ ಕಾರ್ಗೆ ಹಾಕು. ನಮ್ ಕಾರ್ಗೆ DF ಎಲ್ಲ ಇಲ್ಲಪ್ಪ. ಸೇಮ್ ನೀರ್ ಇದ್ದಂಗ ಐತಲ್ಲ ಗೈಸ್ ಇದು. ಡಿಸ್ಟಿಲ್ ವಾಟರ್ ಏನು ಇಲ್ಲ. UPS ಹಾಕ್ತಿವಲ್ಲ ಹಂಗೈತೆ. ಬ್ಯಾಟ್ರಿ UPS ಬ್ಯಾಟ್ರಿಗೆ ಹಾಕೋತಾರ. 5 ಲೀಟರ್ ಇಡ್ಸ್ತದೆ ಗೈಸ್. ಇನ್ನು ಹಿಡಿತದ ನೋಡು. ಇನ್ನು ಹಿಡಿತದ. ಆನ್ ಮಾಡ್ಬಿಟ್ಟು ಚೆಕ್ ಮಾಡುವ. ಬೇಕಾ ಬಕೆಟ್ ತುಂಬಿಸ್ಕೊಯ್ತೀಯ ಮನೆಗೆ ಒಂದು ಇನ್ನೊಂದು? ಸಾಕು ಕೂಡ. ನನ್ ಪ್ರಕಾರ 95 ಗಂಟೆ ಆಗಿರುತ್ತೆ ಅನ್ಸುತ್ತೆ. ನನಗೆ ಹಂಗಾರೆ ಮಚ್ಚಿ 20 ಲೀಟರ್ ಗಂಟೆ ಹಿಡ್ಸುತ್ತೆ ಇದು. 20% ಇತ್ತಲ್ಲ ಫಸ್ಟೇ. 20 ಲೀಟರ್ ಆಗುತ್ತೆ. 20 ಲೀಟರ್ DF. ಚೆಕ್ ಮಾಡು ಗೂಗಲ್ ಅಲ್ಲಿ. ಎಷ್ಟು ಲೀಟರ್ ಇರುತ್ತೆ ಸರ್ ಇದು? 18 ಲೀಟರ್. ಎಷ್ಟು? 18 ಲೀಟರ್. 18 ಲೀಟರ್ ಅಂತ. 18 ಲೀಟರ್ 18 ಲೀಟರ್. ನೋಡು. ಆಯ್ತು, ಹಾಕ್ಬಿಟ್ಟು ಚೆಕ್ ಮಾಡೋ ಯಶವಂತ್ ಹೋಗಿ ಎಷ್ಟೈತೆ ಅಂತ. ಗೈಸ್ 15 ಲೀಟರ್ ಹಾಕ್ಸಿದೀವಿ. ಕಾರ್ ಆನ್ ಮಾಡ್ಬಿಟ್ಟು ನೋಡೋಣ ಇರಿ ಎಷ್ಟು 100% ಆಗೈತೆ ನೋಡ. ವಾಷರ್ ಮುಂದೆ ಏನೇನೋ ಓಪನ್ ಮಾಡ್ತಾನೆ ಇನ್ನೊಬ್ಬ. ಇಲ್ಲಿ ಬರಲ್ಲ ಅಲ್ವಾ? 99. ಹಾ ಬಿಡ, ಫುಲ್ ಆಗೈತೆ ಕಣ. ಏಯ್, ಇನ್ನೆಲ್ಲೂ ಹಿಡಿತದ ಅಷ್ಟೇ ಅದು. 99 ಆಗೈತೆ. ಹಾಕ್ಸ್ಬಿಡೋ ಇನ್ನೊಂದ್ ಸ್ವಲ್ಪ ಅಂತ. 11 ಗಂಟೆ ಮೇಲೆ ಒಳಗಡೆ ಬಿಡಲ್ಲ. ಎಲ್ಲೂ ಪೆಟ್ರೋಲ್ ಬಂಕ್ಗಳು ಓಡ್ತಿದ್ದಂಗೆ. ಆಚೆ ನಿಂತ್ಕೊ ತಗೋಬೇಕು. ಎಲ್ಲ ಸೆಲ್ಲಲ್ಲೂ ಇರುತ್ತೆ ಇದು? ಎಲ್ಲ ಅಲ್ಲ. ಎಲ್ಲ ಅಲ್ಲ, ಸೆಲ್ಫ್ ಸೆಲೆಕ್ಟ್ ಇದು. ಚಿಕನ್ ಸಮೋಸ, ಚಿಕನ್ ಪಫ್, ವೆಜ್ ಪಫ್ಸ್, ಬಿಸ್ಕೆಟ್. ಏಯ್ ಊಟ ಮಾಡೋಣ ಬಿಡ, ಬೇಡಲೇ. ಪವನ್ ನಿನ್ ಮಾನ್ಸ್ಟರ್ ಆಯ್ತು ನೋಡಪ್ಪ. ಇಲ್ಲ ಬೆಳಗ್ಗೆ ಎತ್ಕೊಂಡ್ ಬಂದಲ್ಲಪ್ಪ. ಅದು ಅಲ್ಟ್ರಾ. ನೀನ್ ತಂದಿದ್ದೆ ಅದು? ಅದೇ ಬೇರೆ ಫ್ಲೇವರ್. ಅವತ್ತು ಇದ್ರಲ್ಲಿ ಮತ್ತೆ ಒಂದು ಚಿಪ್ಸ್ ಮತ್ತೆ ಒಂದು ಇವಾಗ ಏನ್ ನೋಡ್ವಿ. 1852 ರೂಪಾಯಿ ಆಯ್ತು. 5 ಲೀಟರ್ದೇ ಜಾಸ್ತಿ ಅಂತೆ. 600 ಏನಿಲ್ಲ. 45 ರೂಪೀಸ್ ಅಂತ ಅಂದ್ರು ಲೀಟ್ರು. ವೈಪರ್ ನೀರು ಹಾಕೊಡ್ತಾರಂತ ಹಾಕ್ಸ್ಬಿಡು ಹೋಗ. ಹಾಕ್ಸ್ಕೊಡ್ತಾರೆ, ವರ್ಷ ಕೊಡ್ತಾರೆ.
ಫುಲ್ ಆಯ್ತಾ? ಇಲ್ಲ ಫುಲ್ ಹಾಕು ಮಚ್ಚ. 5 ಲೀಟರ್ ಅಂದ್ರೆ 5 ಪ್ಯಾಕೆಟ್ ಹಾಕ್ಬೇಕು. 1 ಲೀಟರ್ಗೆ 1 ಪ್ಯಾಕೆಟ್. ಸರಿ ಗೈಸ್, ಹಂಗೆ ಇದು ವೈಪರ್ ವಾಟರ್ ಕೂಡ ಖಾಲಿ ಆಗ್ಬಿಟ್ಟಿತ್ತು. ವೈಪರ್ ವಾಟರ್ ಅವತ್ತಿಂದ ಹಾಕೋಣ ಅಂದ್ಬಿಟ್ಟು ಫ್ಲೂಯಿಡ್ ಎಲ್ಲ ತಗೊಂಡು ಹಾಕೇ ಇಲ್ಲ ನಾನು. ಶಾಂಪು ಹಾಕ್ಬಿಟ್ಟು ಗೈಸ್ ನೀರ್ ಹಾಕ್ತಿರೋದು ವೈಪರ್ ವಾಟರ್. ಏನಂತ ಬರ್ದವ್ರ? 50 ml per water. 1 ಲೀಟರ್ 50 ml. 5 ಲೀಟರ್ 3 ಸಾಕು. ಸಾಕು. ನಾವು ಯಾವ್ದೋ ಟ್ಯಾಬ್ಲೆಟ್ ತರ ತಗೊಂಡಿದ್ದೀನಿ, ಒಳಗಡೆ ಹಾಕೋರು ನೀಟಾಗಿ. ಅವಾಗ ಹಳೆ ಕಾರಲ್ಲಿ ಹಾ. ಅದೇನು ಬಿಸಿ ಬಂದ್ಬಿಟ್ರೆ ಫಿಲಮ್ಗಳಲ್ಲಿ ತೋರ್ಸೋರಲ್ಲ, ನೀರ್ ಹಾಕೋರಲ್ಲ, ಇಂಜಿನ್ ಬಿಸಿ ಬಂದ್ಬಿಟ್ರೆ ಕೂಲೆಂಟು. ಅದಿಲ್ವಾ ಇವಾಗ ಹೊಸ ಕಾರ್ಗಳಲ್ಲಿ? ಬಸ್ಕೊಳಕ್ ಬರೋವಲ್ಲ, ಬಸ್ಗೆ ಹಾಕೋ ಓಡ್ಸೋರಲ್ಲ ಮುಂದೆ. ಏನಣ್ಣ ಇರುತ್ತೆ. ಅದು ಕೂಲೆಂಟ್ ಐತಿ. ಇದೊಂದು ಲಿಕ್ವಿಡ್, ಅದು ನೀರಲ್ಲ. ಅದು ಖಾಲಿ ಆದ್ರೆ ನಾವ್ ಹಾಕೋತೀವ. ಕೂಲೆಂಟ್ ಅದು ಲಿಕ್ವಿಡ್ ಅಂದ್ರೆ ಲಿಕ್ವಿಡ್ ಕೂಲೆಂಟ್ ಅದು. ಇದನ್ನು ಅವಾಗ ಸರ್ವಿಸ್ ಬಿಟ್ಟಾಗ ಚೇಂಜ್ ಮಾಡ್ಕೊತಾರ ಅವರು. ಆದ್ರೆ ಕೆಟ್ಟದಾಗಿರ್ತದಂತೆ. ಸೆಕೆಂಡ್ ರೌಂಡ್ ತಂದವನು ಯಶವಂತ್. ಒಣ್ಣಲ್ಲಿ ಏನಾದ್ರು ಒಂದು ಮೇಯ್ತಾ ಇರ್ಬೇಕು. ಬೇಡ ಕಣಪ್ಪ, ನಾನು ಓಪನ್ ಮಾಡಲ್ಲ ಇದನ್ನೀಗ. ಪ್ಲಸ್ಲೆಂಟ್ ತಿಂತಾ ಇದೀವಿ, 100 ರೂಪಾಯಿಗೆ 12. ತಗೊಳ್ಳ ಯಶವಂತ್. ಪ್ಲಸ್ಲೆಂಟ್ ತಿನ್ಬಿಟ್ಟು ಆ ಪ್ಲೇಟು ಎಳ್ನೀರ್ ಕುಡಿತಾ ಇದೀನಿ. ನಮ್ ಬಾಯ್ಸ್ ಕಾರ್ ಹತ್ರ ಹೋಗಿದ್ದಾರೆ, ಚಿಪ್ಸ್ ಅವ್ರಿಗೂ ಒಂದು ತಗೋಯ್ತೀನಿ. ಎಳ್ನೀರ್ ಕುಡಿತಾ ಇದೀನಿ. ಫುಲ್ಲು ಡಯಟ್ ಗೈಸ್ ನಾನು ಇವತ್ತು. ಎಳ್ನೀರು, ಹಲ್ಸ್ಲನ್ನು, ಮನೆ ಊಟ, ಡಯಟ್. ಆದ್ರೂ ಎಳ್ನೀರ್ದು ಲೈಟ್ ಗಂಜಿ ತಿನ್ನೋ ಮಜಾನೇ ಬೇರೆ ಗೈಸ್. ಲೈಟ್ ಗಂಜಿ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ, ನಂಗಿಷ್ಟ. ಪವನ್ ಮತ್ತೆ ಯಶವಂತು ಶವರ್ಮ ತಿನ್ನಕ್ ಬಂದ್ರು. ಶವರ್ಮ ರೆಡಿ ಮಾಡ್ದವ್ರು ನೋಡಿ ಅಲ್ಲಿ, ಚಿಕನ್ ಶವರ್ಮ. ಯಶವಂತ್ ಬಂದ, ಶವರ್ಮ ಬಂತು. ಶವರ್ಮ, ಚಿಕನ್ ಶವರ್ಮ ತಿನ್ನೋ ಯಶವಂತ್. ಹೆಂಗೈತೆ ಮತ್ತೆ ಶವರ್ಮ? ಚೆನ್ನಾಗೈತೆ ಯಶವಂತ್. ಯಶವಂತ್ ಮಾತಾಡ್ತೀನಿ. ಅವ ನೋಡ್ತಾವನೆ, ಬಾಯ್ ಕಣೋ. ಇವನ್ ಲೈಫ್ ಮಾಡ್ಬಿಡ್ತಾನೆ. ಸ್ಟೋನು ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ್ಯಾವ ತರ ರೀಲ್ಸ್ ಕಳಿಸ್ತಾರೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ರೀ. ನೋಡಿ, ಯಾರೋ ದ ಲೆಜೆಂಡ್ ಬಾಯ್ ಅಂತೆ. विकास के पास शेयर कर दो और कमेंट में उसका नाम भी लिखो। हो सकता है अगली वीडियो विकास के साथ हो। दोस्तों, अब हमें विकास से मिलने जाना है, लेकिन विकास तक ये वीडियो पहुंचाना। ನಿಮ್ಗೆ ಕಳ್ಸವ್ರ? ಹ್ಯಾಪಿ ಬರ್ತ್ಡೇ ಸಂಜು ಶಿವ. ಹ್ಯಾಪಿ ಬರ್ಡೇ ಬ್ರೋ, ಬಿಲೇಟೆಡ್ ಹ್ಯಾಪಿ ಬರ್ಡೇ. ವಯಸ್ಸೇ ಬರೋಣ ಬ್ರೋ. ಇದೊಂದು ಯಶವಂತಣ್ಣ ಗೈಸ್, ನಾವು ಹೋಟೆಲ್ಗೆ ಬಂದ್ವಿ. ಒಂದು ಜೀರಾ ರೈಸ್ ಹೇಳಿದೀನಿ, ಊಟ ಮಾಡ್ಕೊಳ್ಳೋಣ ಅಂತ. ನಮ್ಮ ಜೀರಾ ರೈಸ್ ಬಂತು, ಊಟ ಮಾಡೋಣ. ದಾಲ್ ಜೊತೆಗೆ ಜೀರಾ ರೈಸ್ ತಿಂತಾ ಇದೀನಿ. ಹೋಟೆಲ್ ಇಂಟೀರಿಯರ್ಸ್ ಎಲ್ಲ ಸಖತ್ತಾಗೈತೆ. ಹೋಟ್ಲು ಚೆನ್ನಾಗೈತೆ, ವೆಜ್ ಹೋಟೆಲ್. ಯಶವಂತ್ ಒಂದು ಕಾಫಿ ಹೇಳಿದಾನೆ. ಗೈಸ್, ಊಟ ಮಾಡ್ಕೊಂಡು ಹೊರಟ್ವಿ. ಯಶವಂತ್ ನಂಗೆ ಈಸಿ ಡೈನ್ ಏನೋ ಮಾಡಿದೆ. ಏನು ಮಾಡಿಲ್ಲ, ಆಫರ್ ಸುಮ್ನೆ ಯಾವ್ದೋ ಒಂದು ಹೋಟ್ಲಲ್ಲಿ ಸುಮ್ನೆ ಬಿಲ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದು ಕಣ್ಲಾ ನಮ್ ಕಾರ್. ಯಶವಂತ್ ಎಲ್ಗೆಲ್ಲ ಹೋಯ್ತಿದ್ಯಾ? 2000 ಬಿಲ್ ಹಾಕ್ಬಿಟ್ಟು 1720 ರೂಪಾಯಿ ಆಯ್ತಾ? ಯಾವ್ದಿದು? ಗ್ಲೋಬಲ್ ವಿಲೇಜ್. ನೀವು ಯೂಸ್ ಮಾಡಿ ಗೈಸ್, ಈ ತರ ಡಿಸ್ಟಿಕ್ ಆ್ಯಪು, ಝೊಮ್ಯಾಟೊ ಪೇ. ಗೈಸ್, ನಾನು ಜಿಮ್ಮಿಗೆ ಬಂದ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಯಶವಂತು ಲೇಟಾಗಿ ಬರ್ತೀನಿ 7:30 ಮೇಲೆಯಿಂದ, ಅದಕ್ಕೆ ಒಬ್ಬನೇ ಬಂದಿದ್ದೀನಿ. ಇವತ್ತು ಬೈಸಿಪ್ಸ್ ಮತ್ತು ಬ್ಯಾಕ್ ವರ್ಕೌಟ್ ಇದೆ ಮಿಷನಲ್ಲಿ. ಇವಾಗ ಆಲ್ರೆಡಿ ಬೈಸಿಪ್ಸ್ ವರ್ಕೌಟ್ನ ಮುಗಿಸ್ಬಿಟ್ಟು ಬ್ಯಾಕ್ ವರ್ಕೌಟ್ ಮಾಡಿದ್ದೀನಿ. ಗೈಸ್, ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ. ಫುಲ್ ವರ್ಕೌಟ್ ಎಲ್ಲ ಮುಗೀತು ಗೈಸ್, ಸುಸ್ತಾಗೋಯ್ತು ಇವತ್ತು. ಯಶವಂತ್ ಇಲ್ಲ ಇವತ್ತು, ಒಬ್ಬನೇ ವರ್ಕೌಟ್ ಮಾಡೋದೆಲ್ಲ ಬೋರ್ ಆಗ್ತಿತ್ತು ಜಿಮ್ಮಲ್ಲಿ. ಗೈಸ್, ಕೋಬ್ರನ್ಗೂ ಜಿಮ್ಮಿಗೆ ಬರೋಕ್ಕೆ ಹೇಳಿ ಗೈಸ್ ಕಮೆಂಟಲ್ಲಿ. ಬಾ ಅಂದ್ರೂ ಬರ್ತಿಲ್ಲ ನೋಡಿ. ಜಿಮ್ ಅವರು ಒಂದೇನ ಅಯ್ಯೋ ಏನು ಎತ್ತ ಹೊಟ್ಟೆನಾ? 6 ಪ್ಯಾಕ್ ಇದು ಫ್ಯಾಮಿಲಿ ಪ್ಯಾಕ್ ಆಗ್ಬಿಟ್ಟಿದೆ ಅಷ್ಟೇ, ಇನ್ನೇನು ಇಲ್ಲ. ನಾನು ಮೊದ್ಲು ಹೆಂಗಿತ್ತು ಹಂಗೆ ಐತೆ ಗೊಬ್ಬರ, ಇಂದಾದ್ರು ಚೇಂಜ್ ಆಗುತ್ತೆ. ಅದು ಎಷ್ಟಿತ್ತು ಹಂಗೆ ಐತೆ ಕನ್ಸಿಸ್ಟೆನ್ಸಿ. ಗೈಸ್, ವರ್ಕೌಟ್ ಎಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಕೋಬ್ರನ್ ಜೊತೆ ಹೋಗ್ತಾ ಇದ್ದೀನಿ. ಕೋಬ್ರನ್ನ ನಾಳೆ ಮಾಡ್ತೀನಿ. ಹಾಂ, ಸೋಂಬೇರಿ ಕೋಬ್ರಾ.
ನಾನ್ ಜಿಮ್ ಬಂದ್ರೆ ಎಲ್ಲ ಹೋಗ್ಬಿಡ್ತಾರ ಅಂತ ಭಯ. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.